ಈ ಚಿತ್ರದ ಆರಂಭದಲ್ಲಿ ನಾವು ಒಬ್ಬ ಮನುಷ್ಯನನ್ನು ನೋಡುತ್ತೇವೆ. ಅವನು ಹಿಮಭರಿತ ಮೈದಾನದಲ್ಲಿದ್ದಾನೆ ಮತ್ತು ಮುದ್ರೆಯನ್ನು ಕತ್ತರಿಸುವಾಗ ಅವನು ತನ್ನ ಪಾದವನ್ನು ಹಾಕುತ್ತಾನೆ ಸೀಲ್ ಒಳಗೆ. ಅದರ ನಂತರ ಅವನು ಚರ್ಮವನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ಅವನ ಕಾಲುಗಳ ಗಾಯಗಳನ್ನು ಬ್ಯಾಂಡೇಜ್ ಮಾಡುತ್ತಾನೆ. ಇದರಿಂದ ಅವನು ತನ್ನ ಪ್ರಯಾಣವನ್ನು ಮುಂದುವರಿಸಬಹುದು, ಏಕೆಂದರೆ ಈ ಸೈನಿಕನಿಗೆ ಕ್ಲೆಮೆನ್ಸ್ ಎಂದು ಹೆಸರಿಟ್ಟ. ಈ ಹಿಮಾಚ್ಛಾದಿತ ಮೈದಾನದಲ್ಲಿ ಸಾವಿರಾರು ಕಿಲೋಮೀಟರ್ಗಳಷ್ಟು ಪ್ರಯಾಣಿಸಬೇಕು, ಮತ್ತು ಅದು ಕೂಡ ಒಬ್ಬಂಟಿಯಾಗಿ. ಇಲ್ಲಿಯೇ ದೃಶ್ಯವು ಹಿಂದಿನದನ್ನು ಕತ್ತರಿಸುತ್ತದೆ. ಅಲ್ಲಿಂದ ನಾವು ಕ್ಲೆಮೆನ್ಸ್ ಕಥೆಯನ್ನು ಕೇಳುತ್ತೇವೆ. ಇದು ಸಮಯ. ಕ್ಲೆಮೆನ್ಸ್ ಒಬ್ಬ ಜರ್ಮನ್ ಸೈನಿಕ ಮತ್ತು ಯುದ್ಧದ ಸಮಯದಲ್ಲಿ ಎಂದು ತಿಳಿದಿದೆ. ಕ್ಲೆಮೆನ್ಸ್ ಮತ್ತು ಅವನ ಸಹಚರರು ರಷ್ಯಾದ ಸೈನಿಕರು ಸಿಕ್ಕಿಬಿದ್ದರು ಮತ್ತು ಈಗ ಅವರು ಅವರನ್ನು ತಮ್ಮ ಕೈದಿಗಳಾಗಿ ಇಟ್ಟುಕೊಳ್ಳುತ್ತಾರೆ. ಎಲ್ಲಾ ಜರ್ಮನ್ ಸೈನಿಕರಿಗೆ ವರ್ಷಗಳ ಶಿಕ್ಷೆ ವಿಧಿಸಲಾಗುತ್ತದೆ. ಅವರು ಈ ಸ್ಥಳದಿಂದ ಕತ್ತರಿಸಬೇಕಾಗಿತ್ತು, ಸುಮಾರು ಕಿಲೋಮೀಟರ್ ದೂರ, ಹಿಮಭರಿತ ಸ್ಥಳದಲ್ಲಿ. ಈ ಸ್ಥಳವು ಜೈಲು ಆಗಿತ್ತು, ಒಂದು ವಿಚಿತ್ರ ಜೈಲು. ಅಲ್ಲಿ ಬಾಗಿಲು ಇರಲಿಲ್ಲ ಮತ್ತು ಗೋಡೆ ಇಲ್ಲ. ಆದರೆ ಇನ್ನೂ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಅದು ಅಸಾಧ್ಯವಾಗಿತ್ತು. ಕಿಲೋಮೀಟರ್ ಪ್ರಯಾಣಿಸಲು, ಆಹಾರ ಮತ್ತು ನೀರು ಇಲ್ಲದೆ, ಹಿಮಭರಿತ ಪ್ರದೇಶದಲ್ಲಿ. ಇಲ್ಲಿ ವಾಸಿಸುವ ಎಲ್ಲಾ ಕೈದಿಗಳು ಅವರು ಜೈಲಿನಿಂದ ಹೊರಬಂದರೆ ಎಂದು ತಿಳಿದಿತ್ತು. ಅವರು ಹೇಗಾದರೂ ಸಾಯುತ್ತಾರೆ. ಆದ್ದರಿಂದ ಇದು ಅವರಿಗೆ ಉತ್ತಮವಾಗಿತ್ತು, ಜೈಲಿನಲ್ಲಿ ಉಳಿಯಲು ಮತ್ತು ಕೆಲಸ ಮಾಡಲು. ಇಲ್ಲಿಯೇ ಕ್ಲೆಮೆನ್ಸ್ ಅವರನ್ನು ಕರೆದೊಯ್ಯಲಾಯಿತು, ಅನೇಕ ಇತರ ಸೈನಿಕರೊಂದಿಗೆ. ರೈಲು ಮಾರ್ಗ ಕೊನೆಗೊಳ್ಳುತ್ತದೆ ಮತ್ತು ಅವರು ಪ್ರಯಾಣಿಸಬೇಕು ಕಾಲ್ನಡಿಗೆಯಲ್ಲಿ ಕಿಲೋಮೀಟರ್ ಜೈಲು ತಲುಪಲು. ಈ ಸಮಯದಲ್ಲಿ ಅವರಿಗೆ ಹೆಚ್ಚು ಆಹಾರವನ್ನು ನೀಡಲಾಗಲಿಲ್ಲ ಮತ್ತು ಅದು ತುಂಬಾ ತಂಪಾಗಿತ್ತು. ಈ ಹಿಮಭರಿತ ಪ್ರದೇಶದಲ್ಲಿ ಬಹಳಷ್ಟು ಜನರು ಸಾಯುತ್ತಿದ್ದರು, ಹಸಿವು ಮತ್ತು ಶೀತದಿಂದ. ಆದರೆ ಉಳಿದ ಕೈದಿಗಳು ಬೇರೆ ಆಯ್ಕೆ ಇರಲಿಲ್ಲ. ಆದರೆ ನಡೆಯಲು ವರ್ಷಗಳ ಕಾಲ ನಡೆದ ನಂತರ ಜರ್ಮನ್ ಸೈನಿಕರು ಕೆಲಸ ಮಾಡುತ್ತಿದ್ದಾರೆ ಮತ್ತು ಈಗ ಕ್ಲೆಮೆನ್ಸ್ ಮತ್ತು ಅವನ ಸಹಚರರು ಕೆಲಸಕ್ಕೆ ಸಹ ಹಾಕಲಾಗುತ್ತದೆ. ಈ ಗಣಿಗಳಲ್ಲಿ ವರ್ಷಗಳ ಕಠಿಣ ಪರಿಶ್ರಮದ ನಂತರ ಮತ್ತು ರಷ್ಯಾದ ಸೈನಿಕರ ಚಿತ್ರಹಿಂಸೆ. ಈ ಜನರು ಸಹ ಬಯಸುವುದಿಲ್ಲ ಇಲ್ಲಿಂದ ಓಡಿಹೋಗಲು. ಆದರೆ ಈಗ ಕೆಲಸ ಮಾಡುವ ಕ್ಲೆಮೆನ್ಸ್ ಒಂದು ದಿನ ಖಚಿತವಾಗಿತ್ತು, ಅವನು ಇಲ್ಲಿಂದ ಓಡಿಹೋಗುತ್ತಿದ್ದನು. ಅವನು ಓಡಿಹೋಗಲು ಒಂದು ಕಾರಣವಿತ್ತು, ಅವನ ಹೆಂಡತಿ ಮತ್ತು ಮಗಳು. ಕ್ಲೆಮೆನ್ಸ್ ತುಂಬಾ ಸಂತೋಷಪಟ್ಟರು ಎಂದು ಅವರು ಭಾವಿಸಿದ್ದರು. ಶೀಘ್ರದಲ್ಲೇ ತನ್ನ ನಗರಕ್ಕೆ ಹಿಂತಿರುಗಿ. ಆದರೆ ದುರದೃಷ್ಟವಶಾತ್ ಬಂಡಿ ನಿಂತಿತು ಮತ್ತು ರಷ್ಯಾದ ಸೈನಿಕ ಅವನನ್ನು ಹಿಡಿದಿದ್ದ. ಅವನ ಮುಂದೆ ಇತ್ತು. ಶಿಕ್ಷೆಯಾಗಿ ಕ್ಲೆಮೆನ್ಸ್ ಹಾಕಲಾಯಿತು ಒಂದು ತೆರೆದ ಗಾಳಿಯ ಕೋಶ. ವಿಪರೀತ ಚಳಿ ಇತ್ತು ಮತ್ತು ಮಳೆ ಅವನನ್ನು ತುಂಬಾ ಅಸ್ವಸ್ಥನನ್ನಾಗಿ ಮಾಡಿದೆ. ಅವನು ಅವನಿಗಾಗಿ ಕಾಯುತ್ತಿದ್ದನು. ಸಹಚರರು ಕ್ಲೆಮೆನ್ಸ್ ಎಂದ ತಕ್ಷಣ ಗಣಿ ಒಳಗೆ ಹೋದರು. ಅವರು ಅರ್ಥ ಮಾಡಿಕೊಂಡರು ಎಂದು ಅವನ ಸಹಚರರು ಅವನಿಗಾಗಿ ಕಾಯುತ್ತಿದ್ದರು. ಎಲ್ಲಾ ಕೈದಿಗಳು ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದರು ಅವನನ್ನು ಕೊಲ್ಲಲು. ಅವನ ಕೋಪದಿಂದಾಗಿ ವಾರ್ಡನ್ ಹೊಂದಿದ್ದರು. ತಿನ್ನುವುದನ್ನು ನಿಲ್ಲಿಸಿದೆ ದಿನಗಳವರೆಗೆ. ಕ್ಲೆಮೆನ್ಸ್ ಎಂದ ತಕ್ಷಣ ಪ್ರಜ್ಞೆ ಬಂದಿತು. ಅವರು ವೈದ್ಯರನ್ನು ಕೇಳಿದರು ಪತ್ರ ಬರೆಯಲು ಅವನ ಹೆಂಡತಿಗೆ. ಆದರೆ ವೈದ್ಯರು ಕ್ಲೆಮೆನ್ಸ್ ಹೇಳಿದರು ಇತ್ತು ಎಂದು. ಸುತ್ತಲೂ ಇಂಗಾಲ, ಜೈಲು ಎಂದು. ನಿಧಾನವಾಗಿ ಕೊಲ್ಲು. ಪ್ರತಿಯೊಬ್ಬ ವ್ಯಕ್ತಿ ಇಲ್ಲಿ ವಾಸಿಸುತ್ತಿದ್ದಾರೆ. ಕ್ಲೆಮೆನ್ಸ್ ಇಲ್ಲಿಗೆ ಬಂದರು ಖೈದಿಯಾಗಿ. ಆತ ತಪ್ಪಿಸಿಕೊಳ್ಳಲು ಯತ್ನಿಸಿದ, ಆದರೆ ಅವನು ವಿಫಲನಾದನು. ಅದರ ನಂತರ ಅವರ ಜೀವನವನ್ನು ಒಪ್ಪಿಕೊಂಡರು. ಮತ್ತೆ ಅವನು ಯೋಚಿಸಿದನು ಒಡೆಯುವುದು. ಆದರೆ ಅವನು ಯಾವಾಗ ತಿಳಿಯಿತು ಅವನಿಗೆ ಕ್ಯಾನ್ಸರ್ ಇದೆ ಎಂದು. ಅವನು ನಿಲ್ಲಿಸಿದನು ಒಡೆಯುವುದು. ವೈದ್ಯರು ಅವನಿಗೆ ದಿಕ್ಸೂಚಿ ಕೊಟ್ಟ ಮತ್ತು ಅವನಿಗೆ ದಾರಿ ಹೇಳಿದನು ಇಲ್ಲಿಂದ ಹೊರಬರಲು. ರಾತ್ರಿಯ ಕತ್ತಲೆಯಲ್ಲಿ ಕ್ಲೆಮೆನ್ಸ್ ಇಲ್ಲಿಂದ ಹೊರಬಂದರು. ಕ್ಲೆಮೆನ್ಸ್ ಅದು ತಿಳಿದಿತ್ತು. ಕಿಮಿ ಪ್ರಯಾಣಿಸಬೇಕಿತ್ತು. ಮನೆಗೆ ಬರಲು ಅವನು ನಡೆಯುತ್ತಲೇ ಇದ್ದ ಮತ್ತು ತಕ್ಷಣ ವಾರ್ಡನ್ ಅವನು ಪರಾರಿಯಾದ ಸುದ್ದಿ ಸಿಕ್ಕಿತು. ಅವನು ವೈದ್ಯರ ಬಳಿಗೆ ಬಂದನು. ಆದರೆ ವೈದ್ಯರು ಈಗಾಗಲೇ ಮರಣವನ್ನು ಒಪ್ಪಿಸಿದ್ದರು. ವಾರ್ಡನ್ ಪ್ರಯತ್ನಿಸಿದರು ಕೈದಿಗಳನ್ನು ವಿಚಾರಣೆ ಮಾಡಿ, ಆದರೆ ಯಾರಿಗೂ ಏನೂ ತಿಳಿದಿರಲಿಲ್ಲ. ದಿನಗಳು ಕಳೆದವು. ವಾರ್ಡನ್ ತಂಡ ಇಡೀ ಪ್ರದೇಶವನ್ನು ಹುಡುಕಿದರು, ಆದರೆ ಅವರು ಕ್ಲೆಮೆನ್ಸ್ ಅನ್ನು ಹುಡುಕಲಾಗಲಿಲ್ಲ. ಒಬ್ಬ ವ್ಯಕ್ತಿಗೆ ಇದು ಅಸಾಧ್ಯವಾಗಿತ್ತು.
ಕಿಮಿಗಿಂತ ಹೆಚ್ಚು ನಡೆಯಲು. ಸಂಶೋಧನಾ ತಂಡವು ವಾರ್ಡನ್ಗೆ ತಿಳಿಸಿದೆ. ಕ್ಲೆಮೆನ್ಸ್ ಸತ್ತಿದ್ದಾನೆ ಎಂದು ನಾವು ಭಾವಿಸುತ್ತೇವೆ. ಆದರೆ ವಾರ್ಡನ್ಗೆ ಗೊತ್ತಿತ್ತು ಕ್ಲೆಮೆನ್ಸ್ ತುಂಬಾ ಬಲಶಾಲಿ ಎಂದು. ಅವರು ಬಿಟ್ಟುಕೊಡಲು ಹೋಗುವುದಿಲ್ಲ ಎಂಬುದನ್ನು ದೃಶ್ಯ ತೋರಿಸುತ್ತದೆ. ಇದಾಗಿ ದಿನಗಳಾಗಿವೆ. ಕ್ಲೆಮೆನ್ಸ್ ಓಡಿ ಹೋದರು. ಕ್ಲೆಮೆನ್ಸ್ ಹೊಂದಿದ್ದ ಆಹಾರ ಸಹ ಮುಗಿದಿದೆ ಮತ್ತು ಅವನ ಸುತ್ತಲೂ ಹಿಮ ಮಾತ್ರ ಇದೆ. ಅವರು ಜೈಲಿನಿಂದ ಬಹಳ ದೂರ ಬಂದಿದ್ದಾರೆ. ಆದರೆ ಅವನಿಗೆ ಕಷ್ಟ. ಅಂತಹ ಶೀತ ವಾತಾವರಣದಲ್ಲಿ ಬದುಕಲು ಅವನಿಗೆ ತುಂಬಾ ಶಕ್ತಿ ಇದೆ. ಅವನು ಮುಂದಿನ ಹೆಜ್ಜೆ ಇಡಬಹುದು ಎಂದು. ಅದಕ್ಕಾಗಿಯೇ ಅವನು ಹಿಮದಲ್ಲಿ ಮಲಗಿದ್ದಾನೆ. ಕ್ಲೆಮೆನ್ಸ್ ಒಂದು ಮುದ್ರೆಯನ್ನು ನೋಡುತ್ತಾನೆ. ಆದರೆ ಅವನು ಗುರಿ ತಪ್ಪುತ್ತಾನೆ. ನಡುಗುವ ಕೈಗಳಿಂದ ಮತ್ತು ಅವನು ಅಪಾಯವನ್ನು ಅರಿತುಕೊಂಡಾಗ ಮುದ್ರೆಯು ಅವನ ಜೀವವನ್ನು ಉಳಿಸುತ್ತದೆ ಮತ್ತು ಓಡಿಹೋಗುತ್ತದೆ. ಕ್ಲೆಮೆನ್ಸ್ ಸಣ್ಣ ಭರವಸೆಯನ್ನು ಹೊಂದಿದ್ದರು. ಜೀವಿಸಲು ಬಿಟ್ಟುಕೊಡಲು ಇಷ್ಟವಿರಲಿಲ್ಲ. ಅವನು ತನ್ನ ಎಲ್ಲಾ ಶಕ್ತಿಯನ್ನು ಬಳಸಿದನು ಸೀಲ್ ಹಿಡಿಯಲು. ಆದರೆ ಅವನ ದುರಾದೃಷ್ಟ ಅದು. ಅವನು ತನ್ನ ಕಾಲು ಮುರಿದನು. ಅವನ ಕಾಲು ತಣ್ಣೀರಿನಲ್ಲಿ ಸುಟ್ಟುಹೋಯಿತು. ಮತ್ತು ಅವನು ತನ್ನ ಶಕ್ತಿಯಿಂದ ಹೊರಬಂದಾಗ ತನ್ನ ಜೀವ ಉಳಿಸಲು ಅವನ ಕಾಲಿಗೆ ಗಾಯವಾಯಿತು. ಅವನ ಕಾಲಿನ ನೋವಿನ ಹೊರತಾಗಿಯೂ ಅವನು ಮುದ್ರೆಯ ಹಿಂದೆ ಹೋಗುತ್ತಾನೆ ಮತ್ತು ಅದನ್ನು ಕೊಲ್ಲುವಲ್ಲಿ ಯಶಸ್ವಿಯಾಗುತ್ತಾನೆ. ಈಗ ಕ್ಲೆಮೆನ್ಸ್ ಅವರ ಆಹಾರದ ಸಮಸ್ಯೆಯನ್ನು ಪರಿಹರಿಸಲಾಗಿದೆ. ಆದರೆ ಅವನ ಸುತ್ತಲೂ ಏನೂ ಇಲ್ಲ. ಅವನ ಮಾನಸಿಕ ಸ್ಥಿತಿಯನ್ನು ಸರಿಯಾಗಿಡಲು ಅವನು ತನ್ನೊಂದಿಗೆ ಮಾತನಾಡಲು ಪ್ರಾರಂಭಿಸುತ್ತಾನೆ ಮತ್ತು ಅವನ ದಾರಿಯನ್ನು ಕಂಡುಹಿಡಿಯಲು ಅವನು ತನ್ನ ದಿಕ್ಸೂಚಿಯನ್ನು ನೋಡುತ್ತಲೇ ಇರುತ್ತಾನೆ. ಇಲ್ಲಿ ಅವನು ಹಿಡಿದಿದ್ದ ಮುದ್ರೆ ಹಲವು ದಿನಗಳ ಕಾಲ ಕ್ಲೆಮೆನ್ಸ್ನ ಊಟವನ್ನು ಏರ್ಪಡಿಸಿದ್ದರು. ಜೊತೆಗೆ ಕ್ಲೆಮೆನ್ಸ್ ಕೂಡ ಹೊಂದಿದ್ದರು. ಅವನ ಚರ್ಮದಿಂದ ಅವನ ಬ್ಯಾಂಡೇಜ್ ಅನ್ನು ಮುರಿದನು. ಇದೇ ದೃಶ್ಯವಾಗಿತ್ತು. ಅದನ್ನು ಚಿತ್ರದ ಆರಂಭದಲ್ಲಿ ನಮಗೆ ತೋರಿಸಲಾಯಿತು. ಹೀಗೆ ಮಾಡುವುದರಿಂದ ಅವರ ಕಾಲಿಗೆ ಸಾಕಷ್ಟು ವಿಶ್ರಾಂತಿ ಸಿಕ್ಕಿತು ಮತ್ತು ಅವರು ಮತ್ತೆ ಪ್ರಯಾಣಿಸಲು ಶಕ್ತಿಯನ್ನು ಪಡೆದರು. ಕ್ಲೆಮೆನ್ಸ್ ಧೈರ್ಯದಿಂದ ಮುಂದೆ ಸಾಗುತ್ತಿದ್ದರು ಮತ್ತು ಅವನು ಇದ್ದಕ್ಕಿದ್ದಂತೆ ಮರವನ್ನು ನೋಡಿದನು. ದೂರದಲ್ಲಿ ಈ ಮರವನ್ನು ನೋಡಿ ಅವನಿಗೆ ತುಂಬಾ ಸಂತೋಷವಾಯಿತು. ಅವನು ನಿಧಿಯನ್ನು ಕಂಡುಕೊಂಡನಂತೆ. ವಾಸ್ತವವಾಗಿ ಮರವನ್ನು ಕಂಡುಹಿಡಿಯುವುದು ಅಂತಹ ಹಿಮಭರಿತ ಸ್ಥಳದಲ್ಲಿ ಧನಾತ್ಮಕ ಸೂಚಕವಾಗಿತ್ತು. ಈ ಹಿಮಾಚ್ಛಾದಿತ ಕ್ಷೇತ್ರವೇ ಸಾಕ್ಷಿಯಾಗಿತ್ತು. ಕೊನೆಗೊಳ್ಳಲಿದೆ ಮತ್ತು ಕಾಡು ಮುಂದೆ ಪ್ರಾರಂಭವಾಗಲಿದೆ. ಬದುಕುಳಿಯುವ ಭರವಸೆ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ. ಸಂತೋಷದಿಂದ ಅವನು ಹೋಗಿ ಈ ಮರವನ್ನು ತಬ್ಬಿಕೊಳ್ಳುತ್ತಾನೆ ಮತ್ತು ಸ್ವಲ್ಪ ಮುಂದೆ ನಡೆದ ನಂತರ ಅದೃಷ್ಟವಶಾತ್ ಅವನ ಆಲೋಚನೆಯ ಪ್ರಕಾರ ಅವನು ಕಾಡನ್ನು ಕಂಡುಕೊಳ್ಳುತ್ತಾನೆ. ಅವನು ಇಲ್ಲಿ ತುಂಬಾ ಸಂತೋಷವಾಗಿದ್ದನು. ಅವನು ಕಟ್ಟಿಗೆಯನ್ನು ಸಂಗ್ರಹಿಸಿ ಬೆಂಕಿಯನ್ನು ಬೆಳಗಿಸುತ್ತಾನೆ ಮತ್ತು ರಾತ್ರಿಯನ್ನು ಶಾಂತಿಯಿಂದ ಕಳೆಯುತ್ತಾನೆ. ಆದರೆ ಯಾರಿಗೂ ಗೊತ್ತಿರಲಿಲ್ಲ, ಮರುದಿನ ರಾತ್ರಿ ಅವನು ಶಾಂತಿಯಿಂದಿದ್ದರೆ ಮುಂಜಾನೆಯಾದ ಕೂಡಲೇ ತುಂಬಾ ಕೆಟ್ಟ ಹಿಮಪಾತವು ಇಲ್ಲಿಗೆ ಬಂದಿತು. ಇದರಿಂದಾಗಿ ಮರವೊಂದು ಮುರಿದು ಅವನ ಮೇಲೆ ಬಿದ್ದಿತು ಮತ್ತು ಅಪಘಾತದಲ್ಲಿ ಕ್ಲೆಮೆನ್ಸ್ ಮೂರ್ಛೆ ಹೋದರು. ಕೆಲವು ಬೇಟೆಗಾರರು ಅದೃಷ್ಟಶಾಲಿಯಾಗಿದ್ದರು. ಸಂಜೆ ಹಾದುಹೋಯಿತು. ಯಾರು ಕ್ಲೆಮೆನ್ಸ್ ಅನ್ನು ನೋಡಿದರು ಮತ್ತು ಅವರು ಅವನನ್ನು ರಕ್ಷಿಸಿದರು. ಈಗ ದೃಶ್ಯ ಕಟ್ ನಂತರ ಹೊಸ ದೃಶ್ಯದಲ್ಲಿ ನಾವು ಕಂಡುಕೊಳ್ಳುತ್ತೇವೆ 2 ವರ್ಷಗಳು ಕಳೆದಿವೆ ಎಂದು. ಕ್ಲೆಮೆನ್ಸ್ ಜೈಲಿನಿಂದ ಬಿಡುಗಡೆಯಾದಾಗಿನಿಂದ ಹವಾಮಾನವೂ ಬದಲಾಗಿದೆ. ಆದರೆ ಕ್ಲೆಮೆನ್ಸ್ ಪ್ರಯಾಣ ಇನ್ನೂ ನಡೆಯುತ್ತಿದೆ. ಕ್ಲೆಮೆನ್ಸ್ ಅನ್ನು ರಕ್ಷಿಸಿದ ಇಬ್ಬರು ವ್ಯಕ್ತಿಗಳು ಅದೇ ಇಬ್ಬರು ಪುರುಷರೊಂದಿಗೆ ಭಾರೀ ಹಿಮಪಾತವನ್ನು ಹೊಂದಿತ್ತು. ನೀರಿನ ಹರಿವು ತುಂಬಾ ಜೋರಾಗಿತ್ತು. ಅವರಿಗೆ ಕಷ್ಟವಾಗಿತ್ತು ಎಂದು ಅವರ ದೋಣಿಯನ್ನು ನಿಯಂತ್ರಿಸಲು. ಇಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ನೀರಿನಲ್ಲಿ ಮುಳುಗಿದನು. ಅಸಮತೋಲನದಿಂದಾಗಿ ಅವನನ್ನು ಉಳಿಸಲು ಕ್ಲೆಮೆನ್ಸ್ ನೀರಿಗೆ ಹಾರಿದ. ತನ್ನ ಪ್ರಾಣವನ್ನು ಪಣಕ್ಕಿಟ್ಟ ಮತ್ತು ಅವನನ್ನು ಹೊರಗೆ ಕರೆತಂದರು. ಆದರೆ ಅವನು ಹೊರಬಂದ ತಕ್ಷಣ ಅವನು ತನ್ನ 3ನೇ ಪಾಲುದಾರನನ್ನು ನೋಡಿದನು. ಬಹಳ ಸ್ವಾರ್ಥಿಯಾಗಿದ್ದರು. ಇಡಲು ಯೋಚಿಸಿದ್ದರು. ಅವನೊಂದಿಗೆ ಅವನ ಎಲ್ಲಾ ಚಿನ್ನ. ಯಾವಾಗ ಅವರ ಪಾಲುದಾರ ಮತ್ತು ಕ್ಲೆಮೆನ್ಸ್ ಇಲ್ಲಿಗೆ ತಲುಪಿದೆ, ಅವನು ತನ್ನ ಸಂಗಾತಿಯನ್ನು ಹೊಡೆದನು ದುರಾಸೆಯಿಂದ. ಈಗ ಅವನು ಯಾರನ್ನೂ ನಂಬಲಿಲ್ಲ. ತನ್ನ ಚಿನ್ನವನ್ನು ರಕ್ಷಿಸಲು ಅವರು ಕ್ಲೆಮೆನ್ಸ್ ಮೇಲೆ ದಾಳಿ ಮಾಡಿದರು ಮತ್ತು ಅವನನ್ನು ಹಿಮದಿಂದ ಕೆಳಗೆ ಎಸೆದರು. ಕ್ಲೆಮೆನ್ಸ್ ಈಗ ಪ್ರಜ್ಞಾಹೀನರಾಗಿದ್ದರು. ಅವನಿಗೆ ಪ್ರಜ್ಞೆ ಬಂದಾಗ ಅವನು ತೋಳಗಳಿಂದ ಸುತ್ತುವರಿದಿರುವುದನ್ನು ಕಂಡುಕೊಂಡನು. ಈ ತೋಳಗಳಿಂದ ತಪ್ಪಿಸಿಕೊಳ್ಳಲು ತೋಳ ಅವನ ಕಾಲಿಗೆ ಕಚ್ಚಿತು. ತೋಳ ಸಾಧ್ಯವಾಗುವ ಮೊದಲು ಕ್ಲೆಮೆನ್ಸ್ ಅನ್ನು ಕೆಳಗೆ ಎಳೆಯಿರಿ ಮತ್ತು ಅವನನ್ನು ಕೊಲ್ಲು. ಆ ಪ್ರದೇಶದ ವ್ಯಕ್ತಿಯೊಬ್ಬ ಗುಂಡು ಹಾರಿಸಿದ. ಎಲ್ಲಾ ತೋಳಗಳು ದೇವತೆಯ ಹಾಗೆ ಕ್ಲೆಮೆನ್ಸ್ ಅನ್ನು ಮತ್ತೆ ರಕ್ಷಿಸಲಾಯಿತು. ಆ ವ್ಯಕ್ತಿ ಕ್ಲೆಮೆನ್ಸ್ ಅನ್ನು ತನ್ನ ಹಳ್ಳಿಗೆ ಕರೆತಂದನು. ಅಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಯಿತು ಮತ್ತು ಚೆನ್ನಾಗಿ ಚಿಕಿತ್ಸೆ. ಅವರು ಚೇತರಿಸಿಕೊಂಡರು ಮತ್ತು ಆದರು ಮತ್ತೆ ಆರೋಗ್ಯಕರ. ಆದರೆ ಕ್ಲೆಮೆನ್ಸ್ ಸಮಸ್ಯೆಗಳು ಮುಂದುವರೆಯಿತು. ಅದೊಂದು ದಿನ ಅವನಿಗೆ ತಿಳಿಯಿತು. ವಾರ್ಡನ್ ತನ್ನ ಹರಡಿಕೊಂಡಿದ್ದ ಪ್ರಪಂಚದಾದ್ಯಂತ ಪೋಸ್ಟರ್ಗಳನ್ನು ಬಯಸಿದ್ದರು ಮತ್ತು ಯಾರಾದರೂ ಅವನನ್ನು ಯಾವುದೇ ಸಮಯದಲ್ಲಿ ಹಿಡಿಯಬಹುದು. ಹಾಗಾಗಿ ಅದು ಅವನಿಗೆ ಸುರಕ್ಷಿತವಾಗಿರಲಿಲ್ಲ. ಇಲ್ಲಿ ದೀರ್ಘಕಾಲ ಉಳಿಯಲು ಅವನು ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದನು ಮತ್ತು ಪ್ರಯಾಣಕ್ಕೆ ಹೋಗುವ ಮೊದಲು ಗ್ರಾಮಸ್ಥರು ಅವನಿಗೆ ಆಹಾರವನ್ನು ನೀಡುತ್ತಾರೆ, ಹೊಸ ಬಟ್ಟೆ ಮತ್ತು ನಾಯಿ. ಕ್ಲೆಮೆನ್ಸ್ ತನ್ನ ಪ್ರಯಾಣವನ್ನು ಪ್ರಾರಂಭಿಸುತ್ತಾನೆ ಅವನಿಗೆ ನೀಡಿದ ವಸ್ತುಗಳೊಂದಿಗೆ ಮತ್ತು 1 ವರ್ಷದ ನಂತರ ಅವನ ನಾಯಿ ಅವನನ್ನು ಕಾರ್ಖಾನೆಗೆ ಕರೆದೊಯ್ಯುತ್ತದೆ. ಇಲ್ಲಿ ಜನರು ಮರ ಕಡಿಯುತ್ತಿದ್ದರು. ಇದು ತಿನ್ನುವ ಸಮಯವಾಗಿತ್ತು. ಅವರು ಕ್ಲೆಮೆನ್ಸ್ಗೆ ಆಹಾರವನ್ನು ನೀಡುತ್ತಾರೆ. ಕ್ಲೆಮೆನ್ಸ್ ಚೆನ್ನಾಗಿ ತಿನ್ನುತ್ತಾನೆ.
ಅದರ ನಂತರ ಮಾಲೀಕರು ಅವನಿಗೆ ಹೇಳುತ್ತಾರೆ, ಅವನ ಕಾರು ಅವನನ್ನು ಕರೆದೊಯ್ಯಬಹುದು ಮುಂದಿನ ನಗರಕ್ಕೆ. ಇದನ್ನು ತಿಳಿದು ಅವನಿಗೆ ಬಹಳ ಸಂತೋಷವಾಯಿತು. ಅವನು ಖುಷಿಯಿಂದ ರೈಲು ಹತ್ತಿದ. ಆದರೆ ಯಾಕೆಂದು ತಿಳಿಯಲಿಲ್ಲ. ಮಾಲೀಕರು ಈ ಉಪಕಾರವನ್ನು ಮಾಡಿದ್ದಾರೆ. ವಾಸ್ತವವಾಗಿ ಅವರು ಈಗಾಗಲೇ ನೋಡಿದ್ದರು. ಕ್ಲೆಮೆನ್ಸ್ಗೆ ಬೇಕಾದ ಪೋಸ್ಟರ್ಗಳು. ಕ್ಲೆಮೆನ್ಸ್ ರೈಲು ಹತ್ತಿದರು ಮತ್ತು ವಾರ್ಡನ್ಗೆ ತಿಳಿಸಿದರು. ಕ್ಲೆಮೆನ್ಸ್ ಅಲ್ಲಿಗೆ ತಲುಪುವ ಮೊದಲು ವಾರ್ಡನ್ ಅವನಿಗಾಗಿ ಕಾಯುತ್ತಿದ್ದನು. ನಿಲ್ದಾಣದಲ್ಲಿ ಅವನನ್ನು ನೋಡಿದ ತಕ್ಷಣ ಕ್ಲೆಮೆನ್ಸ್ ಮೂರ್ಛೆ ಹೋದರು. ಈ ಸಮಯದಲ್ಲಿ ಕ್ಲೆಮೆನ್ಸ್ ನಾಯಿ ಅವನಿಗೆ ಸಹಾಯ ಮಾಡುತ್ತದೆ ಮತ್ತು ದಾಳಿ ಮಾಡುತ್ತದೆ. ವಾರ್ಡನ್ ಮತ್ತು ಅವನಿಗೆ ಅವಕಾಶವನ್ನು ನೀಡುತ್ತಾನೆ ತಪ್ಪಿಸಿಕೊಳ್ಳಲು. ವಾರ್ಡನ್ ಸೈನಿಕರು ಹಿಂಬಾಲಿಸುತ್ತಾರೆ. ಕ್ಲೆಮೆನ್ಸ್ ಮತ್ತು ಕ್ಲೆಮೆನ್ಸ್ ಚಲಿಸುವ ರೈಲಿನಲ್ಲಿ ಜಿಗಿಯುತ್ತಾನೆ. ಕೆಲವು ತಿಂಗಳ ನಂತರ ಕ್ಲೆಮೆನ್ಸ್ ಸ್ಥಿತಿ ಹದಗೆಟ್ಟಿದೆ ಎಂಬ ಊರಿನಲ್ಲಿದ್ದಾನೆ. ಮಧ್ಯ ಏಷ್ಯಾ. ಅವನಿಗೆ ಹಸಿವಾಗಿದೆ. ಅವನು ಏನನ್ನೂ ಖರೀದಿಸಲು ಸಾಧ್ಯವಿಲ್ಲ, ಏಕೆಂದರೆ ಅವನ ಬಳಿ ಹಣವಿಲ್ಲ. ಇದ್ದಕ್ಕಿದ್ದಂತೆ ಒಬ್ಬ ಹುಡುಗ ಬರುತ್ತಾನೆ ಮತ್ತು ಅವನ ಜೇಬಿನಲ್ಲಿ ಬ್ರೆಡ್ ತುಂಡು ಹಾಕುತ್ತಾನೆ. ಇಬ್ಬರು ಮಹಿಳೆಯರು ಅವನ ಸ್ಥಿತಿಯನ್ನು ನೋಡಿದರು ಮತ್ತು ಅವನು ಹಸಿದಿದ್ದಾನೆಂದು ಅರ್ಥಮಾಡಿಕೊಂಡನು. ಕೊಡಲು ಅವರು ಹುಡುಗನನ್ನು ಕೇಳಿದರು. ಈ ಬ್ರೆಡ್ ತುಂಡು ಕ್ಲೆಮೆನ್ಸ್ಗೆ. ಅದನ್ನು ತಿಂದ ನಂತರ ಸ್ವಲ್ಪ ಶಕ್ತಿ ಬಂತು. ಕ್ಲೆಮೆನ್ಸ್ ಚರ್ಚ್ಗೆ ಹೋದರು. ಅವರು ಯಹೂದಿ ವ್ಯಕ್ತಿಯನ್ನು ಭೇಟಿಯಾದರು. ಚರ್ಚ್ನಲ್ಲಿ ಅವರು ಕ್ರಿಶ್ಚಿಯನ್ನರನ್ನು ಇಷ್ಟಪಡಲಿಲ್ಲ, ಆದರೆ ಅವರು ಕ್ಲೆಮೆನ್ಸ್ಗೆ ಸಹಾಯ ಮಾಡಲು ಬಯಸಿದ್ದರು. ಅವರು ಕೆಟ್ಟ ಸ್ಥಿತಿಯಲ್ಲಿದ್ದರು. ಆದ್ದರಿಂದ ಅವನು ಕ್ಲೆಮೆನ್ಸನ್ನು ತನ್ನ ಮನೆಗೆ ಕರೆದೊಯ್ದನು. ಕ್ಲೆಮೆನ್ಸ್ ಅವರ ನೋಟವನ್ನು ಸರಿಪಡಿಸಿದರು ಮತ್ತು ಯಾವುದೇ ಪ್ರಶ್ನೆಗಳನ್ನು ಕೇಳಲಿಲ್ಲ. ಈ ಮನುಷ್ಯನು ಅವನಿಗೆ ಹೇಳಿದನು, ಇಲ್ಲೇ ಇರು, ನಾನು ತರುತ್ತೇನೆ, ನಿಮಗಾಗಿ ತಿನ್ನಲು ಏನಾದರೂ. ಕ್ಲೆಮೆನ್ಸ್ ತಲೆಯಾಡಿಸಿ ಹೊರಟು ಹೋದ. ಆ ವ್ಯಕ್ತಿ ಮನೆಗೆ ಹಿಂತಿರುಗಿದಾಗ ಕ್ಲೆಮೆನ್ಸ್ ಇರಲಿಲ್ಲ. ಅವನು ಬೇಗನೆ ಚರ್ಚ್ಗೆ ಹೋದನು ಮತ್ತು ಅಲ್ಲಿ ಕ್ಲೆಮೆನ್ಸ್ ಅವರನ್ನು ಭೇಟಿಯಾದರು. ಯಹೂದಿ ವ್ಯಕ್ತಿ ಕ್ಲೆಮೆನ್ಸ್ ಅವರನ್ನು ಕೇಳಿದರು, ಅವನು ಇಲ್ಲಿ ಏನು ಮಾಡುತ್ತಿದ್ದನು? ಕ್ಲೆಮೆನ್ಸ್ ಉತ್ತರಿಸಿದರು, ನಾನು ಇನ್ನೂ ಯಾರನ್ನೂ ನಂಬುವುದಿಲ್ಲ. ನನ್ನ ವಾಂಟೆಡ್ ಪೋಸ್ಟರ್ ಅನ್ನು ನೀವು ನೋಡಿದ್ದೀರಿ ಎಂದು ನನಗೆ ತಿಳಿದಿದೆ ಮತ್ತು ನೀವು ನನ್ನನ್ನು ಒಪ್ಪಿಸಲು ಬಯಸುತ್ತೀರಿ. ವಾರ್ಡನ್ಗೆ ಯಹೂದಿ ಮನುಷ್ಯ ಮಾಡಲಿಲ್ಲ. ಯಾವುದೇ ಪ್ರಶ್ನೆಗಳಿಗೆ ಉತ್ತರಿಸಿ ಮತ್ತು ಅವನಿಗೆ ಪಾಸ್ಪೋರ್ಟ್ ನೀಡಿದರು ಮತ್ತು ಕ್ಲೆಮೆನ್ಸ್ ಅವರಿಗೆ ಧನ್ಯವಾದ ಅರ್ಪಿಸಿದರು ಮತ್ತು ಬಿಟ್ಟರು. ಅವನು ತನ್ನ ಗಮ್ಯಸ್ಥಾನಕ್ಕೆ ಬಹಳ ಹತ್ತಿರದಲ್ಲಿದ್ದನು. ಅವನ ಪಯಣ ಮುಗಿಯುವ ಹಂತದಲ್ಲಿತ್ತು. ಅವರು ಗಡಿಗೆ ಹೋಗಬೇಕಾಗಿತ್ತು. ರಷ್ಯಾ ಮತ್ತು ಜರ್ಮನಿ ನಡುವೆ. ಅವನ ಬಳಿ ಪಾಸ್ ಇತ್ತು. ಅವರು ವ್ಯಾನ್ ಲಿಫ್ಟ್ ತೆಗೆದುಕೊಂಡರು. ಇದು ಅವರ ಪ್ರಯಾಣವನ್ನು ಸುಲಭಗೊಳಿಸಿತು. ಆದರೆ ಮುಂದೆ ಕೆಟ್ಟ ರಸ್ತೆಯಿಂದಾಗಿ ಕ್ಲೆಮೆನ್ಸ್ ಮತ್ತೆ ನಡೆಯಬೇಕಾಯಿತು. ಕ್ಲೆಮೆನ್ಸ್ ಸಿಬ್ಬಂದಿಯ ಬಳಿಗೆ ಹೋದರು ಮತ್ತು ಅವರಿಗೆ ತನ್ನ ಪಾಸ್ ತೋರಿಸಿದರು ಎಂದು ಭಯಪಟ್ಟನು. ಯಾರಾದರೂ ಅವನನ್ನು ಗುರುತಿಸಬಹುದು, ಆದರೆ ಯಾರೂ ಮಾಡಲಿಲ್ಲ. ಇನ್ನೊಬ್ಬ ಸೈನಿಕ ಆತನಿಗೆ ತನ್ನ ಪಾಸ್ ವಾಪಸ್ ಕೊಟ್ಟ. ಅವರು ಮುಂದಿನ ಹೆಜ್ಜೆ ಇಟ್ಟ ತಕ್ಷಣ ಅವನು ವಾರ್ಡನ್ ಅನ್ನು ನೋಡಿದನು. ಕ್ಲೆಮೆನ್ಸ್ ರಷ್ಯನ್ ಅಲ್ಲ, ಆದರೆ ಅವರು ಹಾದುಹೋಗಲು ಹೆದರುತ್ತಿದ್ದರು. ವಾರ್ಡನ್ ಮುಂದೆ ಕಷ್ಟಗಳೆಲ್ಲ ನೆನಪಾದವು. ಅವರು ಹಾದು ಹೋಗಿದ್ದರು. ಅವರು ಧೈರ್ಯದಿಂದ ವಾರ್ಡನ್ ಅನ್ನು ದಾಟಿದರು. ವಾರ್ಡನ್ ಅವರಿಗೆ ಹೇಳಿದರು, ನಡುವಿನ ಯುದ್ಧ ಎಂದು. ಇಬ್ಬರೂ ಸೈನಿಕರು, ನೀನು ಗೆದ್ದೆ, ಈಗ ನೀವು ಸ್ವತಂತ್ರರು. ಕ್ಲೆಮೆನ್ಸ್ಗೆ ಸಮಾಧಾನವಾಯಿತು. ಅವನು ತನ್ನ ದೇಶಕ್ಕೆ ಹಿಂದಿರುಗಿದನು. ಜರ್ಮನಿ. ನಾವು ಅವರ ಹೆಂಡತಿ ಮತ್ತು ಮಗಳನ್ನು ನೋಡುತ್ತೇವೆ. ಚರ್ಚ್ನಲ್ಲಿ ಕುಳಿತು ಕ್ಲೆಮೆನ್ಸ್ ಕೂಡ ಚರ್ಚ್ಗೆ ಬಂದರು ಅವರನ್ನು ಭೇಟಿ ಮಾಡಲು. ಕ್ಲೆಮೆನ್ಸ್ ತನ್ನ ಮಗಳನ್ನು ಕರೆಯಲಿಲ್ಲ, ಆದರೆ ಅವಳು ತಿರುಗಿದಳು, ಏಕೆಂದರೆ ಅವಳು ಆಶಿಸಿದಳು ಅವಳ ತಂದೆ ಬರುತ್ತಾರೆ ಎಂದು. ಇಂದು ಅವಳು ಭರವಸೆ ಕಳೆದುಕೊಳ್ಳಲಿಲ್ಲ. ಕ್ಲೆಮೆನ್ಸ್ ಇದ್ದರು. ಅವನು ತನ್ನ ತಂದೆಯನ್ನು ತಬ್ಬಿಕೊಳ್ಳಲು ಓಡಿಹೋದನು. ಕ್ಲೆಮೆನ್ಸ್ ಪತ್ನಿಯೂ ಆಗಿದ್ದರು. ಅವನನ್ನು ನೋಡಲು ತುಂಬಾ ಸಂತೋಷವಾಗಿದೆ. ಕ್ಲೆಮೆನ್ಸ್ ಕೂಡ ಹೊಂದಿದ್ದರು. ದೀರ್ಘ ಪ್ರಯಾಣದ ಮೂಲಕ ಹೋದರು. ವರ್ಷಗಳ ಅವರ ಪ್ರೀತಿಯಲ್ಲಿ ಈಗ ಅವನು ಖರ್ಚು ಮಾಡಬೇಕಾಗಿತ್ತು. ಅವನ ಉಳಿದ ಜೀವನ ಅವನ ಹೆಂಡತಿ ಮತ್ತು ಮಗಳೊಂದಿಗೆ. ಕ್ಲೆಮೆನ್ಸ್ ಅವರ ನಿಜವಾದ ಕಥೆ ಪ್ರಸಾರವಾಗಲಿದೆ.